ಎಲ್ರಿಗೂ ಮೇಘ್ನಾ ಪುನೀತ್ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ತುಂಬ ಸಿಂಪಲ್ ಆ್ಯಂಡ್ ಈಸಿ ಚಿಕನ್ ರೆಸಿಪಿನ ತಂದಿದ್ದೀನಿ. ನಮ್ಮನೇಲಿ ನಾವು ಯಾವಾಗಲೂ ಇದೇ ರೆಸಿಪಿ ಮಾಡೋದು. ಅದು ಸಿಂಪಲ್ ಏನಿಲ್ಲ, ಒಂದು ಪಾತ್ರೆ ಇಟ್ಟು ಅದಕ್ಕೆ ಧನಿಯಾ ಪುಡಿನ ಹಾಕೋತಾ ಇದ್ದೀನಿ. ಫಸ್ಟ್ ನಾನು 4 ಸ್ಪೂನ್ ಆಗುವಷ್ಟು, 4 ಟೀ ಸ್ಪೂನ್ ಅಂದ್ಕೊಳ್ಳಿ. ಧನಿಯಾ ಪುಡಿನೇ ಮೇನ್ ಇಂಗ್ರೀಡಿಯೆಂಟ್. ನಾವು ಮನೇಲೇ ಮಾಡಿರೋದ್ರಿಂದ ನಮಗಿದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಸೊ ಧನಿಯಾ ಪುಡಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ತುಂಬ ಕಪ್ಪಾಗಿ ಹೋಗಿ ಫ್ರೈ ಮಾಡ್ಕೊಬೇಡಿ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಜೋರು ಕೊಟ್ಬಿಟ್ರೆ ಎಲ್ಲ ಸೀದೋಗ್ಬಿಡುತ್ತೆ, ಬೇಗ ಕಪ್ಪಾಗಿಬಿಡುತ್ತೆ. ಸೊ ಧನಿಯಾ ಪುಡಿನ ಈ ರೀತಿ ಫ್ರೈ ಮಾಡಿ ಅದನ್ನು ತೆಗೆದಿಟ್ಕೊಂಡ್ಮೇಲೆ ಮತ್ತು ಅದಕ್ಕೆ ನಿಮಗೆ ಎಷ್ಟು ಬೇಕು ಖಾರ ಅಷ್ಟಕ್ಕೆ ಖಾರದ ಪುಡಿನ ಹಾಕ್ಕೊಂಡು ನಮಗೆ 1 ಸ್ಪೂನ್ ಆದರೆ ಸಾಕು. ಸೊ 1 ಸ್ಪೂನ್ನ ಅದನ್ನು ಬಿಸಿ ಮಾಡ್ಕೊಳ್ಳಿ. ಅದನ್ನು ಅಷ್ಟೇ ತುಂಬ ಕಪ್ಪಾಗೋವರೆಗೂ ಮಾಡ್ಕೊಬೇಡಿ. ಅದನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿನ ಕುಟ್ಟಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ 1 ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಮತ್ತು ಧನಿಯಾ ಪುಡಿ, ಖಾರದ ಪುಡಿ ನಾವು ಫ್ರೈ ಮಾಡಿ ಏನು ಇಟ್ಕೊಂಡಿದ್ವಿ ಅದು. ನಾನಿಲ್ಲಿ 1 kg ಆಗೋಷ್ಟು ಚಿಕನ್ನ ತೊಳೆದಿಟ್ಕೊಂಡಿದ್ದೀನಿ. ಅದಾದಮೇಲೆ ಅದೇ ಪಾತ್ರೆನ ಮತ್ತೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಬಿಸಿ ಆದಮೇಲೆ ಸ್ವಲ್ಪನೇ ಎಣ್ಣೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕಷ್ಟು ಅಷ್ಟು ನೋಡಿ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದಾದಮೇಲೆ ಅದಕ್ಕೆ ಫಸ್ಟು ಶುಂಠಿ ಬೆಳ್ಳುಳ್ಳಿ ಇಟ್ಕೊಂಡಿದ್ವಲ್ಲ, ಸೊ ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಸೊ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ತುಂಬ ಫ್ರೈ ಮಾಡೋಕ್ಕೆ ಹೋಗ್ಬಿಡಿ, ಸ್ವಲ್ಪ ಮೀಡಿಯಮಾಗಿ ಫ್ರೈ ಆದರೆ ಸಾಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಳ್ಳಿ. ಇದು ನಮ್ಮ ಮನೇಲಿ ನಾವು ರೆಗ್ಯುಲರ್ ಚಿಕನ್ ಬೇಗ ಆಗಬೇಕು ಅಂದರೆ ನಾವು ಇದೇ ರೆಸಿಪಿ ಟ್ರೈ ಮಾಡೋದು. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿದರೆ ನೀವು ಇನ್ನೊಂದು ಸಲ ಪಕ್ಕಾ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೋಡಿ, ಈರುಳ್ಳಿ ಈ ರೀತಿ ಫ್ರೈ ಆದಮೇಲೆ ಅದಕ್ಕೆ ಚಿಕನ್ನ ಆ್ಯಡ್ ಮಾಡ್ಕೊಳ್ಳಿ. ಚಿಕನ್ನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಸೊ ಚಿಕನ್ನ ಆ್ಯಡ್ ಮಾಡಿ ಚಿಕನ್ನ ಒಳ್ಳೆ ಒಂದು ಮಿಕ್ಸ್ ಕೊಡಿ. ಅದು ವೈಟ್ ಕಲರ್ ಬರಬೇಕು. ಅದು ಫುಲ್ ಚಿಕನ್ ಸಿಂಡಿ ಅದು ವೈಟ್ ಕಲರ್ ಬರುತ್ತಲ್ಲ, ಅಲ್ಲಿ ಆಗೋರ್ಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಚಿಕನ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಚಿಕನ್ ಎಲ್ಲ ಮಿಕ್ಸ್ ಆಯಿತು. ಸ್ವಲ್ಪ ಹೊತ್ತು ಹಾಗೆ ಮಿಕ್ಸ್ ಮಾಡ್ತಾ ಅದರಲ್ಲೇ ಹುರ್ಕೊಳ್ಳಿ ಚಿಕನ್ನ ಕ್ಲೀನಾಗಿ. ಅದಾದಮೇಲೆ ಚಿಕನ್ಗೆ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಿಶಿನ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನ್ ವೆಜ್ಜಿಗೆ ಅರಿಶಿನ ಪುಡಿ ಹಾಕ್ಕೊಂಡ್ರೆ ಅದ್ರ ಸ್ಮೆಲ್ ಇರೋಲ್ಲ. ಹಾಗಾಗಿ ಚಿಕನ್ಗೆ ಅರಿಶಿನ ಪುಡಿ ಎಲ್ಲ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಕೊಡಿ. ಅದಕ್ಕೆ ಟೊಮೆಟೊ ಹಣ್ಣು ಹಾಕಿ. ಇವಾಗ ಅದು ಚಿಕನ್ ಫ್ರೈ ಆದಮೇಲೆ ಟೊಮೆಟೊ ಹಣ್ಣು ಹಾಕಿದ್ರೆ ಒಳ್ಳೆಯದು, ಇಲ್ಲ ಮುಂಚೆನೇ ಹಾಕಿಬಿಟ್ರೆ ನೀರು ಬಿಟ್ಕೊಳ್ಳುತ್ತೆ. ಅದಾದಮೇಲೆ ಧನಿಯಾ ಪುಡಿ, ಖಾರದ ಪುಡಿ ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಚಿಕನ್ಗೆಲ್ಲ ಅದು ಹತ್ಕೋಬೇಕು, ಅಂದರೆ ಅಂಟಬೇಕು, ಆ ಥರ ಎಲ್ಲ ಫ್ರೈ ಮಾಡ್ಕೊಳ್ಳಿ. ಫಸ್ಟು ಫ್ರೈ ಎಲ್ಲ ಆದಮೇಲೆ ಅದಕ್ಕೆ 1 ಲೋಟ ನೀರು ಹಾಕ್ಕೊಳ್ಳಿ. ನಾನು ಒಂದು ದೊಡ್ಡ ಗ್ಲಾಸಲ್ಲಿ 1 ಲೋಟ ಅಷ್ಟೇ ನೀರು ಹಾಕಿರೋದು. ನಾನು ಮತ್ತೆ ಯಾವುದೇ ಥರ ನೀರು ಆ್ಯಡ್ ಮಾಡೋಕ್ಕೆ ಹೋಗೋಲ್ಲ. ಸೊ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು, ನೀವು ಎಷ್ಟು ಕ್ವಾಂಟಿಟಿಲಿ ಮಾಡಿರ್ತೀರ ಅಷ್ಟಕ್ಕೆ ಮಾತ್ರ ಉಪ್ಪನ್ನ ಹಾಕ್ಕೊಳ್ಳಿ. ನಾನು ತೋರಿಸ್ತಾ ಇರ್ತಾರೆ ಉಪ್ಪು ಹಾಕೋಬೇಡಿ. ನಾನು ಗರಂ ಮಸಾಲ ಇಲ್ಲದಿರೋ ಕಾರಣ ನಾನು ಒಂದು ಆಚೆ ಚಿಕನ್ ಮಸಾಲಾನ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಹಾಕ್ಕೊಂಡಿದ್ದೀನಿ ಅಷ್ಟೇ. ಸೊ ಅದನ್ನೊಳ್ಳೆ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡಿ. ಸೊ ಬೇಯುವಾಗ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಅದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡಿ, ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಲಿಕ್ಕೆ ಬಿಡಿ. ಈ ರೆಸಿಪಿನ ಬ್ಯಾಚುಲರ್ಸ್ಗಳಂತೂ ತುಂಬ ಬೇಗ ಮಾಡ್ಕೋಬೋದು. ಅವರಿಗೆ ಫಟಾಫಟ್ ಅಂತ ಆಗೋಗ್ಬಿಡುತ್ತೆ ಈ ರೆಸಿಪಿ. ಸೊ ನೋಡಿ, ಇವಾಗ ಚಿಕನ್ ಗ್ರೇವಿ ರೆಡಿಯಾಗಿದೆ. ನಿಮಗೆ ಗ್ರೇವಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನನಗಿಲ್ಲಿ ಗ್ರೇವಿ ಏನಷ್ಟು ಮಾಡಿಲ್ಲ, ನಾನು ಸ್ವಲ್ಪ ಡ್ರೈ ಆಗಿ ಮಾಡಿದ್ದೀನಿ. ಸೊ ಇದು ನನ್ನ ಇವತ್ತಿನ ವಿಡಿಯೋ. ನೆಕ್ಸ್ಟ್ ಯಾವುದಾದ್ರೂ ಒಂದು ವ್ಲಾಗ್ ಜೊತೆಗೆ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆಗೆ ಒಂದು ಶೇರ್ ಮಾಡಿ, ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಮಾಡಿದರೆ ನಮಗೂ ವಿಡಿಯೋ ಮಾಡೋದಕ್ಕೆ ನೆಕ್ಸ್ಟ್ ಎನರ್ಜಿ ಕೊಟ್ಟಂಗಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ. ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.